ಉಟ್ಕೊಂಡಿರೋಂಥ ರೇಷ್ಮೆ ಸೀರೆ ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಇದು ನನ್ನ ಫಸ್ಟ್ ರೇಷ್ಮೆ ಸೀರೆ. ಈ ಸೀರೆನ ನಾನು ನನ್ನ ಎಂಗೇಜ್ಮೆಂಟ್ ಶಾಸ್ತ್ರಕ್ಕೆ ರಿಂಗ್ ಚೇಂಜ್ ಮಾಡ್ತಾರಲ್ಲ, ಆ ಶಾಸ್ತ್ರಕ್ಕಿಂತ ಮುಂಚೆ ನಮ್ಮನೆ ಕಡೆ ಒಂದು ಶಾಸ್ತ್ರ ಮಾಡ್ತಾರೆ. ಆ ಶಾಸ್ತ್ರಕ್ಕೆ ಈ ಸ್ಯಾರಿನ ವೇರ್ ಮಾಡಿದ್ದೆ. ಗ್ರೀನ್ ಕಲರ್ ಮತ್ತು ಪಿಂಕ್ ಬಾರ್ಡರಲ್ಲಿ ಈ ಸ್ಯಾರಿ ಇದೆ. ಮಧ್ಯೆ ಮಧ್ಯೆ ಮ್ಯಾಂಗೋ ಡಿಸೈನ್ಸ್ಗಳಲ್ಲಿ ಗೋಲ್ಡ್ ಕಲರಲ್ಲಿ ಕೊಟ್ಟಿದ್ದಾರೆ. ಈ ಸ್ಯಾರಿನ ನಾವು ಪರ್ಚೇಸ್ ಮಾಡಿದ್ದು ಕಲ್ಲೂರಿಂದ. ಅಂದರೆ ಸೀರೆನ ನೇಯ್ತಾರಲ್ಲ, ಅವರೇ ಮನೆಗೆ ಬಂದಿದ್ರು. ಸೊ ಅವ್ರ ಹತ್ರ ಇದನ್ನು ನಾವು ಪರ್ಚೇಸ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ. ಡಾರ್ಕ್ ಗ್ರೀನ್ ಕಲರ್ ಸ್ಯಾರಿ. ಇದು ಬಂದು ಸ್ಯಾರಿದು ಸೆರಗು ಈ ಥರ ಇದೆ. ತುಂಬ ಗ್ರ್ಯಾಂಡ್ ಲುಕ್ ಆಗಿದೆ. ನಾನಂತೂ ಈ ಸ್ಯಾರಿನ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಎಲ್ಲರೂ ಹೇಳ್ತಾ ಇದ್ರು. ಇದು ನೋಡಿ ಕುಚ್ಚು ಈ ಥರ ಇದೆ, ಡಿಫ್ರೆಂಟಾಗಿ ಹಾಕ್ಸಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಈ ಸ್ಯಾರಿದು ಬ್ಲೌಸು. ಇದಕ್ಕೂ ಕೂಡ ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ, ತುಂಬ ಚೆನ್ನಾಗಿದೆ. ಇದು ಸ್ಲೀವ್ಸ್ ಈ ಥರ ವರ್ಕ್ ಮಾಡಿಸಿದ್ದೀನಿ. ಈ ಥರ ಬಾಕ್ಸ್ ವರ್ಕ್ ಇದೆ. ಸ್ಲೀವ್ಸ್ ಕೆಳಗಡೆ ಈ ಥರ ಕೊಟ್ಟಿದ್ದಾರೆ. ಇದು ಬ್ಯಾಕ್ ಡಿಸೈನು. ಇದು ಬ್ಲೌಸ್ದು ಫ್ರಂಟ್ ಡಿಸೈನು. ಸ್ಲೀವ್ಸ್ ಈ ಥರ ಇದೆ, ಫ್ರಂಟ್ ಲುಕ್ ಈ ಥರ ಕಾಣುತ್ತೆ. ಇದು ನೆಕ್ಸ್ಟ್ ಸಿಲ್ಕ್ ಸ್ಯಾರಿ. ಈ ಸಿಲ್ಕ್ ಸ್ಯಾರಿ ನಾನು ನನ್ನ ಎಂಗೇಜ್ಮೆಂಟ್ ಶಾಸ್ತ್ರಕ್ಕೆ ಅಂತ ವೇರ್ ಮಾಡಿದ್ದು, ರಿಂಗ್ ಚೇಂಜ್ ಮಾಡಬೇಕಾದ್ರೆ. ಆ್ಯಕ್ಚುಲಿ ಇದು ಎಂಗೇಜ್ಮೆಂಟ್ಗೋಸ್ಕರ ಬೈ ಮಾಡಿದ ಸ್ಯಾರಿ ಅಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮ ಒಂದ್ಸರಿ ದೇವರಿಗೆ ಅಂತ ವೇರ್ ಮಾಡಿ ಉಡಿಸಿದ ಸ್ಯಾರಿ ಇದು. ಸೊ ನನ್ನ ಮದುವೆಗೆ ಅಮ್ಮಗೆ ಯಾವಾಗಾದರೂ ನನ್ನ ಮದುವೆ ಟೈಮ್ಗೆ ಈ ಸ್ಯಾರಿನ ಉಡಿಸ್ಬೇಕು ನನಗೇನೋ ಆಸೆ ಇತ್ತು. ಸೊ ಅದನ್ನು ಎತ್ತಿಟ್ಟಿದ್ರು. ಫೈನಲಿ ನನ್ನ ಮದುವೆ ಟೈಮ್ಗೆ ನಾನು ರಿಂಗ್ ಚೇಂಜ್ ಮಾಡೋ ಶಾಸ್ತ್ರಕ್ಕೆ ಈ ಸ್ಯಾರಿನ ವೇರ್ ಮಾಡಿದ್ದೆ. ಇದು ನೋಡ್ಬೋದು ನೀವು, ಗೋಲ್ಡ್ ಕಲರ್ ಬಾರ್ಡರ್ ಇದೆ, ಸಿಲ್ವರ್ ಕಲರ್ ಮತ್ತು ಗ್ರೀನ್ ಮೆರೂನ್ ಕಲರ್ ಎಲ್ಲ ಇದೆ. ಮಲ್ಟಿ ಕಲರ್ ಸ್ಯಾರಿ ಇದು. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಪಿಕ್ ಆಗ್ತೀನಿ ಬೇಕಿದ್ರೆ ನೋಡಿ. ಇದು ಸ್ಯಾರಿದು ಸೆರಗು ಈ ಥರ ಕಾಣುತ್ತೆ. ಕುಚ್ಚು ನೋಡಿ, ಸಿಂಪಲ್ ಕುಚ್ಚು ಹಾಕ್ತಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ. ಇದು ಈ ಸ್ಯಾರಿದು ಬ್ಲೌಸು. ಮೆರೂನ್ ಕಲರ್ ಬ್ಲೌಸ್ ಇದೆ. ಗೋಲ್ಡ್ ಕಲರ್ ಕಾಂಬಿನೇಷನ್ ಮಾಡಿ ವರ್ಕ್ ಮಾಡಿದ್ದಾರೆ. ಸ್ಯಾರಿ ಮ್ಯಾಚಿಂಗಿಗೆ ಕಾಂಬಿನೇಷನ್ ಮಾಡಿ ವರ್ಕ್ ಮಾಡಿದ್ದಾರೆ. ಇಲ್ಲಿ ನೋಡಿ ಬ್ಯಾಕಲ್ಲಿ ಪೀಕಾಕ್ ವರ್ಕ್ ಕೂಡ ಕೊಟ್ಟಿದ್ದಾರೆ. ಸ್ಲೀವ್ಸಲ್ಲೂ ಕೂಡ ಅಷ್ಟೇ ಪೀಕಾಕ್ ವರ್ಕ್ ಕೊಟ್ಟಿದ್ದಾರೆ ನೋಡಿ. ಸ್ಲೀವ್ಸ್ ಕೆಳಗಡೆ ಥ್ರೆಡ್ ಚೈನ್ ಕೊಟ್ಟಿದ್ದಾರೆ. ಇದು ಬ್ಲೌಸ್ದು ಫ್ರಂಟ್ ಲುಕ್ ಈ ಥರ ಕಾಣುತ್ತೆ. ಒಂದು ಸೂಪರ್ ಲುಕ್ನ ಕೊಡುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಈ ಸ್ಯಾರಿ ಮೋಸ್ಟ್ ಪ್ರಿಷಿಯಸ್ ಸ್ಯಾರಿ ಮತ್ತು ಎಮೋಷನಲ್ ಆಗಿ ಅಟ್ಯಾಚ್ ಆಗಿರೋ ಸ್ಯಾರಿ. ಯಾಕಪ್ಪ ಅಂತಂದರೆ ಇದು ನನ್ನ ದಾರೆಗೆ ನಾನು ವೇರ್ ಮಾಡಿದ ಸ್ಯಾರಿ. ಈ ಸ್ಯಾರಿ ನೋಡ್ಬೋದು, ಯೆಲ್ಲೋ ಮತ್ತು ಪಿಂಕ್ ಕಾಂಬಿನೇಷನಲ್ಲಿದೆ. ಲಾಂಗ್ ಬಾರ್ಡರ್ ಸ್ಯಾರಿ ಇದೆ ನೋಡಿ, ಬಾರ್ಡರ್ ಎಷ್ಟು ದೊಡ್ಡದಾಗಿದೆ. ಸೊ ಈ ಥರ ಸ್ಯಾರಿನ ವೇರ್ ಮಾಡಬೇಕು ಅಂತ ತುಂಬ ಹುಡುಕ್ತಾ ಇದ್ದೆ. ಮಮ್ಮಿ ಆ ಟೈಮಲ್ಲಿ ಅವ್ರ ಮದುವೆಗೆ ಇದೇ ಥರ ಲಾಂಗ್ ಬಾರ್ಡರ್ ಸ್ಯಾರಿನ ವೇರ್ ಮಾಡಿದ್ದು. ಸೊ ನನಗೂ ಅದೇ ಆಸೆ ಇತ್ತು. ಫೈನಲಿ ಈ ಸ್ಯಾರಿನ ತುಮಕೂರಲ್ಲಿ ಕಾವೇರಿ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಇದೆಯಲ್ಲ, ಅಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಮೇ ಬಿ ತುಮಕೂರಲ್ಲಿರೋರಿಗೆ ಎಲ್ಲ ಗೊತ್ತಿರುತ್ತೆ. ಕಾವೇರಿ ಸಿಲ್ಕ್ಸ್ ಸ್ಯಾರೀಸಲ್ಲಿ ಸೀರೆ ತುಂಬ ಚೆನ್ನಾಗಿರುತ್ತೆ. ಈ ಶಾಪ್ ಬರೋದು ಗಾಯತ್ರಿ ಟ್ಯಾಕೀಸ್ ಇದೆಯಲ್ಲ, ಆ ರೋಡಲ್ಲಿ ಬರುತ್ತೆ. ತುಂಬ ಚೆನ್ನಾಗಿದೆ. ಈ ಸ್ಯಾರಿದು ಪ್ರೈಸ್ ಬಂದು ಆಲ್ಮೋಸ್ಟ್ 23,000 ಕೊಟ್ಟಿದ್ವಿ ಅನ್ಸುತ್ತೆ. ಇದು ಸ್ಯಾರಿದು ಸೆರಗು ಈ ಥರ ಇದೆ ನೋಡಿ. ಕುಚ್ಚು ನೋಡಿ, ಇದು ಸಿಂಪಲಾಗಿ ಹಾಕ್ಸಿದ್ದೀನಿ. ಯಾಕೆ ಸ್ಯಾರಿ ಗ್ರ್ಯಾಂಡ್ ಆಗಿತ್ತಲ್ಲ, ಸೊ ಸಿಂಪಲ್ಲಾಗಿ ಹಾಕ್ಸಿದ್ದೀನಿ. ಒಂದು ವಾವ್ ಲುಕ್ನ ಕೊಡುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತೀವಿ. ಒಂದು ಬ್ರೈಡ್ ಅಂದರೆ ತುಂಬ ಚೆನ್ನಾಗಿ ಕಾಣಬೇಕು ಅನ್ನೋ ಆಸೆ ಇರುತ್ತೆ. ಸೊ ಈ ಸೀರೆ ಆ ಆಸೆನ ಫುಲ್ಫಿಲ್ ಮಾಡಿದೆ. ಇದು ಈ ಸ್ಯಾರಿದು ಬ್ಲೌಸು ನೋಡಿ. ಇದು ಬ್ಯಾಕ್ ಡಿಸೈನು, ಇದು ಸ್ಲೀವ್ಸ್ ಡಿಸೈನು. ಸ್ಲೀವ್ಸ್ ನೋಡಿ ತುಂಬ ಹೆವಿ ವರ್ಕ್ ಮಾಡಿಸಿದ್ದೀನಿ. ಯಾಕಂದರೆ ಇದು ದಾರೆ ಸೀರೆ ಆಗಿರೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಮಾಡಿಸಿದ್ದೀನಿ. ಹ್ಯಾಂಡ್ ವರ್ಕು
ಬ್ಯಾಕ್ ವರ್ಕ್ ಈ ಥರ ಇದೆ, ಎಲ್ಲೂ ಜಾಗನೇ ಇಲ್ಲ. ಸೊ ಆ ಥರ ವರ್ಕ್ ಮಾಡಿಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸ್ಯಾರಿದು ಬ್ಲೌಸ್ದು ಫ್ರಂಟ್ ವರ್ಕ್ ಈ ಥರ ಇದೆ ನೋಡಿ. ನೆಕ್ಸ್ಟ್ ಈ ರೇಷ್ಮೆ ಸೀರೆ ನಾನು ಚೇತು ಅವ್ರ ಮನೆ ರಿಸೆಪ್ಷನ್ಗೆ ಹುಟ್ಟಿದ ಸೀರೆ. ಸೊ ಅವ್ರ ಮನೆ ರಿಸೆಪ್ಷನ್ ಅಂತಂದರೆ ನಮ್ಮ ಮನೆ ರಿಸೆಪ್ಷನ್ಗೆ ನಾನು ಲೆಹಂಗಾ ವೇರ್ ಮಾಡಿದ್ದೆ. ಅವ್ರ ಮನೆ ರಿಸೆಪ್ಷನ್ ಅಂದರೆ ಟೀ ರೂಟ್ ಆಗಿತ್ತಲ್ಲ, ಆ ಫಂಕ್ಷನ್ಗೆ ಈ ಸ್ಯಾರಿನ ಹುಟ್ಟಿದ್ದು ನಾನು. ಪಿಂಕ್ ಮತ್ತು ಬ್ಲೂ ಕಾಂಬಿನೇಷನಲ್ಲಿ ಈ ಸ್ಯಾರಿ ಇದೆ, ಗೋಲ್ಡ್ ಬಾರ್ಡರ್ ಇದೆ, ತುಂಬ ಚೆನ್ನಾಗಿದೆ ಸೀರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಈ ಸ್ಯಾರಿ ಪರ್ಚೇಸ್ ಮಾಡಿದ್ದು ಕೂಡ ಕಾವೇರಿ ಸಿಲ್ಕ್ ಸ್ಯಾರೀಸಲ್ಲೇ. ಕಾವೇರಿ ಸಿಲ್ಕ್ ಸ್ಯಾರೀಸ್ ಆಲ್ಮೋಸ್ಟ್ ನನ್ನ ಮತ್ತೆ ಸೀರೆ ಎಲ್ಲ ಕಾವೇರಿ ಸಿಲ್ಕ್ ಸ್ಯಾರಿ ತೊಗೊಂಡಿದ್ದು. ಅಮ್ಮನಂತೂ ಕಾವೇರಿ ಸಿಲ್ಕ್ ಸ್ಯಾರೀಸ್ ಅಂದರೆ ಮೋಸ್ಟ್ ಫೇವ್ರೇಟ್. ಆಲ್ಮೋಸ್ಟ್ ಒಂದು 25 ವರ್ಷದಿಂದ ಅಮ್ಮ ಅಲ್ಲೇ ಸ್ಯಾರಿ ಪರ್ಚೇಸ್ ಮಾಡ್ತಾರೆ, ರೇಷ್ಮೆ ಸೀರೆ. ಸೊ ನಮಗೂ ಅಲ್ಲೇ ಇಷ್ಟ ಆಗಿದೆ. ಸೊ ನಾವು ಅದನ್ನೇ ಪ್ರಿಫರ್ ಮಾಡ್ತೀವಿ, ಯಾವಾಗಲೂ ಅದೇ ಶಾಪ್ನ ಪ್ರಿಫರ್ ಮಾಡ್ತೀವಿ. ಸೀರೆ ತುಂಬ ಚೆನ್ನಾಗಿದೆ ನೋಡಿ. ಇದು ಸ್ಯಾರಿದು ಸೆಲ್ಕು ಈ ಥರ ಹಾಕ್ಸಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹೇಳ್ಬೇಕಂದ್ರೆ ನನ್ನ ಬೇರೆ ಸ್ಯಾರಿಗಿಂತ ನನಗೆ ಈ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಎಲ್ಲರೂ ಹೇಳ್ತಾ ಇದ್ರು. ನನ್ನ ಮೋಸ್ಟ್ ಫೇವ್ರೆಟ್ ಸ್ಯಾರಿ ಇದು. ಈ ಸ್ಯಾರಿದು ಬ್ಲೌಸು ಬ್ಲೂ ಕಲರಲ್ಲಿದೆ, ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ ನೋಡಿ. ಫುಲ್ ಸ್ಲೀವ್ಸ್ ಈ ಥರ ಇದೆ, ಬ್ಯಾಕ್ ವರ್ಕ್ ಈ ಥರ ಕೊಟ್ಟಿದ್ದಾರೆ. ಸ್ಲೀವ್ಸಲ್ಲಿ ನೋಡಿ ಇದು ಫ್ಲವರ್ ಡಿಸೈನ್ಸ್ ಕೊಟ್ಟಿದ್ದಾರೆ, ಎಲ್ಲೂ ಜಾಗ ಇಲ್ಲ, ಆ ಥರನೇ ವರ್ಕ್ ಮಾಡಿದ್ದಾರೆ. ನಂದು ಧಾರೆ ಸೀರೆಗೆ ಹೇಗೆ ವರ್ಕ್ ಮಾಡ್ತಿರೋ ಇದು ಕೂಡ ಅದೇ ಥರ ತುಂಬ ಚೆನ್ನಾಗಿ ಗ್ರ್ಯಾಂಡ್ ಲುಕ್ನ ಕೊಡ್ತಾ ಇದೆ. ಸೂಪರ್ ಆಗಿದೆ. ಸ್ಯಾರಿಗೂ ಮತ್ತು ಬ್ಲೌಸ್ಗೆ ಕಾಂಬಿನೇಷನ್ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಬ್ಲೌಸ್ದು ಬ್ಯಾಕ್ ವರ್ಕ್ ಈ ಥರ ಇದೆ ನೋಡಿ, ಫ್ಲವರ್ಸ್ ವರ್ಕ್ ಮಾಡಿದ್ದಾರೆ ಮತ್ತು ಲೀಫ್ ಶೇಪಲ್ಲಿ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ವರ್ಕು. ನೆಕ್ಸ್ಟ್ ಈ ರೇಷ್ಮೆ ಸೀರೆನ ಚೇತು ಅವ್ರ ಮನೆಯವರು ನನಗೆ ದಾರಿಗೆ ಅಂತ ಕೊಟ್ಟಿದ್ದ ಸೀರೆ. ಬ್ಲೂ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿದೆ, ಲೈಟ್ ಗ್ರೀನ್ ಮತ್ತು ಬ್ಲೂ ಕಾಂಬಿನೇಷನ್. ಗ್ರೀನ್ ಕಲರೇ ಕೊಡಬೇಕು ಅಂತ ನಮ್ಮ ಕಡೆ ಶಾಸ್ತ್ರ ಇದೆ. ಸೊ ದಟ್ ನಾವು ಅದಕ್ಕೆ ಗ್ರೀನ್ ಕಲರನ್ನೇ ಪರ್ಚೇಸ್ ಮಾಡಿದ್ದು. ಎಂಗೇಜ್ಮೆಂಟಲ್ಲಿ ನಾನು ಡಾರ್ಕ್ ಗ್ರೀನ್ ಕಲರ್ ಸ್ಯಾರಿನ ಶಾಸ್ತ್ರಕ್ಕೆ ವೇರ್ ಮಾಡಿದ್ದೆ. ಸೊ ದಟ್ ಅದಕ್ಕೆ ಈಗ ಲೈಟ್ ಗ್ರೀನ್ ಕಲರ್ ಅಂತ ಅವ್ರು ತೊಗೊಂಬಂದಿದ್ದಾರೆ. ಈ ಸ್ಯಾರಿ ಸ್ಪೆಷಲ್ ಬಂದು ಇದು ಕಲ್ಲೂರಲ್ಲಿ ಕೈ ಮೊಗ್ಗದ ಸೀರೆ, ಇದು ಕಲ್ಲೂರಲ್ಲಿ ತೊಗೊಂಬಂದಿರೋದು. ತುಂಬ ಚೆನ್ನಾಗಿದೆ ನೋಡಿ, ಮಧ್ಯ ಬುಟ್ಟ ಎಲ್ಲ ಈ ಥರ ಇದೆ. ಇನ್ನೊಂದು ಎಂಗೇಜ್ಮೆಂಟ್ಗೆ ಚೇತು ಅವ್ರು ಕೊಟ್ಟಿರೋ ಸ್ಯಾರಿ ಕೂಡ ಅಷ್ಟೇ, ಅದು ಕೈ ಮೊಗ್ಗದ ಸೀರೆನೇ ಎಂಗೇಜ್ಮೆಂಟ್ ಸ್ಯಾರಿ ತೋರಿಸ್ತೀನಿ ನಾನು ನಿಮಗೆ ನೋಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸ್ಯಾರಿಗೂ ಸೆಲ್ಕು ಕುಚ್ಚು ಈ ಥರ ಸಿಂಪಲ್ಲಾಗಿ ಹಾಕ್ಸಿದ್ದೀನಿ. ಅಮ್ಮನ ಮನೆಯವ್ರು ಕೊಟ್ಟಿದ್ದ ಸ್ಯಾರಿನ ನಾನು ದಾರಿಗೆ ಅಂತ ಹುಟ್ಟಿದ್ದೆ. ಇದನ್ನು ಕೂಡ ಅದೇ ಟೈಮಲ್ಲಿ ಉಡಬೇಕು ಅಂತ ನನ್ನ ಅತ್ತೆ ಮನೆಯವರು ಹೇಳಿದ್ರಿಂದ ನಾನು ತಾಳಿ ಕಟ್ಟಿಗೆ ಶಾಸ್ತ್ರ ಆದಮೇಲೆ ಇನ್ನೊಂದು ಲಾಸ್ಟ್ ಶಾಸ್ತ್ರಕ್ಕೆ ಈ ಸ್ಯಾರಿನ ವೇರ್ ಮಾಡಿದ್ದೆ. ಇದು ಸ್ಯಾರಿದು ಬ್ಲೌಸು ಬ್ಲೂ ಕಲರ್ ಬ್ಲೌಸ್ ಇದೆ ನೋಡಿ. ಇದಕ್ಕೆ ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ, ಬ್ಯಾಕ್ ವರ್ಕ್ ಈ ಥರ ಇದೆ. ಇದು ತುಂಬ ಗ್ರ್ಯಾಂಡ್ ಆಗಿದೆ. ಸ್ಲೀವ್ಸ್ ನೋಡಿ, ಸ್ಲೀವ್ಸ್ ಈ ಥರ ವರ್ಕ್ ಕೊಟ್ಟಿದ್ದಾರೆ. ಅದೇ ಒಂದು ಟ್ರೀ ಮತ್ತು ಆ ಕಡೆ ಈ ಕಡೆ 2 ಬರ್ಡ್ಸ್ನ ಕೊಟ್ಟಿದ್ದಾರೆ. ಐ ಥಿಂಕ್ ಲವ್ ಬರ್ಡ್ ಇರ್ಬೋದು. ಸ್ಲೀವ್ಸಲ್ಲಿ ನೋಡಿ ಈ ಥರ ಡಿಫ್ರೆಂಟಾಗಿ ಡಿಸೈನ್ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬ್ಲೌಸ್ದು ಫ್ರಂಟ್ ಲುಕ್ ಈ ಥರ ಇದೆ ನೋಡಿ. ಇದು ಈ ಸ್ಯಾರಿದು ಬ್ಲೌಸು ಬ್ಲೂ ಕಲರ್ ಬ್ಲೌಸ್ ಇದೆ ಮತ್ತು ಇದಕ್ಕೆ ಹ್ಯಾಂಡ್ ವರ್ಕೆ ಮಾಡಿಸಿದ್ದೀನಿ ನೋಡಿ. ಬ್ಯಾಕ್ ವರ್ಕ್ ಈ ಥರ ಇದೆ, ಸ್ಲೀವ್ಸಲ್ಲಿ ಈ ಥರ ವರ್ಕ್ ಇದೆ ನೋಡಿ. ಮಧ್ಯೆ ಟ್ರೀ ಇದೆ, ಆ ಕಡೆ ಈ ಕಡೆ ಬರ್ಡ್ಸ್ ಇದೆ. ಐ ಥಿಂಕ್ ಲವ್ ಬರ್ಡ್ಸ್ ಇರಬೇಕು. ಸ್ಲೀವ್ಸ್ ನೋಡಿ ಕೆಳಗಡೆ ಈ ಥರ ಒಂಥರ ಡಿಫ್ರೆಂಟಾಗಿದೆ ಸ್ಲೀವ್ಸ್. ಇದು ವರ್ಕು ಒಂದು ಗ್ರ್ಯಾಂಡ್ ಲುಕ್ನ ಕೊಡುತ್ತೆ. ಇದು ಈ ಬ್ಲೌಸ್ದು ಫ್ರಂಟ್ ಲುಕ್ ಈ ಥರ ಇದೆ, ಫ್ರಂಟ್ ವರ್ಕ್ ಈ ಥರ ಮಾಡಿದ್ದಾರೆ.
ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ. ನಾವು ವರ್ಕ್ ಮಾಡಿಸಿದ್ರು ಅಮ್ಮನ ಮನೆ ಹತ್ರನೇ. ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಎಲ್ಲ ಬ್ಲೌಸ್ದು ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನೆಕ್ಸ್ಟ್ ಈ ರೇಷ್ಮೆ ಸೀರೆ, ಇದು ನನಗೆ ಚೇತನ್ ಮನೆಯವರು ಎಂಗೇಜ್ಮೆಂಟಲ್ಲಿ ಕೊಟ್ಟಿದ್ದ ಸೀರೆ. ಇದು ರೆಡ್ ಮಾಡಿದ್ರೆ ಗ್ರೀನ್ ಕಾಂಬಿನೇಷನಲ್ಲಿದೆ. ಗ್ರೀನ್ ಕಲರ್ ಕೊಡಬೇಕು ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ಇದರಲ್ಲಿ ಕೂಡ ಗ್ರೀನ್ ಇರಲಿ ಅಂತ ಅವರು ಬಾರ್ಡರ್ ಗ್ರೀನ್ ಕಲರ್ ಇರೋದನ್ನ ಯೂಸ್ ಮಾಡಿ ತಂದಿ ಅಂತ ಹೇಳ್ತಾ ಇದ್ರು. ಇದು ನನಗೆ ತುಂಬ ಚೆನ್ನಾಗಿದೆ. ಮಧ್ಯೆ ಪುಟ್ಟ ಪುಟ್ಟ ಈ ಥರ ಇದೆ ಸ್ಯಾರಿದು. ಇದು ಸ್ಯಾರಿದು ಸೆಲ್ಫು ಕುಚ್ಚು ಈ ಥರ ಹಾಕ್ತಿದ್ದೀನಿ, ಸಿಂಪಲ್ಲಾಗಿ ಹಾಕ್ತಿದ್ದೀನಿ. ಈ ಸ್ಯಾರಿನೂ ನಾನು ಆ ಟೈಮಲ್ಲಿ ವೇರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅವ್ರ ಎಂಗೇಜ್ಮೆಂಟ್ ದಿನವೇ ನನಗೆ ಮೊದಲು ತುಂಬ ಶಾಸ್ತ್ರಕ್ಕೆ ಅಂತ ಈ ಸ್ಯಾರಿನ ಕೊಟ್ಟಿದ್ದರಿಂದ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡೋಕ್ಕಾಗಿರಲಿಲ್ಲ. ಸೊ ಆವಾಗ ಹೋಗೋಕ್ಕಾಗಲಿಲ್ಲ ಮದುವೆ ಟೈಮಲ್ಲಿ. ಇದು ಯಾವುದೋ ಬೇರೆ ಫಂಕ್ಷನಲ್ಲಿ ಇಟ್ಟಿದ್ದೆ, ಅದಕ್ಕೆ ಸಿಕ್ಕಿದ್ರೆ ಹಾಕ್ತೀನಿ. ಇದು ಈ ಸ್ಯಾರಿದು ಬ್ಲೌಸ್ ನೋಡಿ ತುಂಬ ಗ್ರ್ಯಾಂಡ್ ವರ್ಕ್ ಕೊಟ್ಟಿದ್ದಾರೆ. ಬ್ಯಾಕ್ ವರ್ಕ್ ಈ ಥರ ಇದೆ. ಸ್ಲೀವ್ಸ್ ನೋಡಿ ಒಂದು ಆಸಮ್ ಲುಕ್ ಇದೆ. ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ಅಂದರೆ, ಇಲ್ಲಿ ಕೆಳಗಡೆ ಲಕ್ಷ್ಮಿ ಪೆಂಡೆಂಟ್ ಕೊಟ್ಟಿದ್ದಾರೆ, ಬೀಡ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಕೋಲ್ಡ್ ಶೋಲ್ಡ್ರಿಗೆ ನೆಟೆಡ್ ಕೊಡಿಸಿದ್ದೀನಿ ನಾನು. ಸೊ ಇಲ್ಲಿ ಬೀಡ್ಸ್ ಕೊಟ್ಟಿದ್ದಾರೆ, 3 ಲೇಯರ್ಸಲ್ಲಿ ಬೀಡ್ಸ್ ಹಾಕಿದ್ದಾರೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಬ್ಲೌಸು. ಈ ಸ್ಯಾರಿ ವೇರ್ ಮಾಡಿದಾಗಂತೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಸ್ಯಾರಿ ನನ್ನ ಮೇಲೆ. ತುಂಬ ಚೆನ್ನಾಗಿದೆ. ಈ ಕಡೆ ನೋಡಿ ಸ್ಲೀವ್ಸಲ್ಲಿ ಲಕ್ಷ್ಮಿ ಪೆಂಡೆಂಟ್ ಆದಮೇಲೆ ಈ ಕಡೆ ಪೀಕಾಕ್ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಪೀಕಾಕ್ ವರ್ಕ್ ಇದೆ. ಒಂದು ಗ್ರ್ಯಾಂಡ್ ಲುಕ್ನ ಕೊಡ್ತಾ ಇದೆ ಈ ಬ್ಲೌಸ್ ಅಂತೂ. ಮೈ ಫೇವ್ರೆಟ್ ಬ್ಲೌಸ್. ಇದು ಬ್ಲೌಸ್ದು ಫ್ರಂಟ್ ಲುಕ್ಕಲ್ಲಿ ಈ ಥರ ವರ್ಕ್ ಕೊಟ್ಟಿದ್ದಾರೆ. ಸ್ಲೀವ್ಸ್ ನೋಡಿ ಈಗ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅನಿಸುತ್ತೆ. ಅದು ನೆಟ್ಟೆಡ್ ಮೇಲೆ ಬಂದಿರೋ ವರ್ಕ್ ಏನು 3 ಲೇಯರ್ಸ್ದು ಬ್ಲೌಸ್ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ಪರ್ಸನಲಿ ತುಂಬ ಖುಷಿ ಆಗ್ತಿತ್ತು ಈ ಸ್ಯಾರಿನ ವೇರ್ ಮಾಡಿದಾಗ. ನೆಕ್ಸ್ಟ್ ಸ್ಯಾರಿ ಬಂದು ಈ ಸಿಲ್ಕ್ ಸ್ಯಾರಿನ ನಾನು ನನ್ನ ಮದುವೆಯಲ್ಲಿ ಬಳೆ ಶಾಸ್ತ್ರದಿಂದ ಉಟ್ಕೊಂಡಿದ್ದೆ. ವೈಟ್ ಮತ್ತು ಪಿಂಕ್ ಕಾಂಬಿನೇಷನ್ ಇದೆ. ಸೂಪರ್ ಕಾಂಬಿನೇಷನ್ ಸ್ಯಾರಿ ಇದು. ಇದು ಸ್ಯಾರಿದು ಸೆಲ್ಫು. ಜಸ್ಟ್ ಕುಚ್ಚಿ ಚೇನ್ ಹಾಕ್ತೀರ, ಸಿಂಪಲ್ ಸ್ಯಾರಿ ತುಂಬ. ಇದು ಈ ಸ್ಯಾರಿದು ಬ್ಲೌಸು ಪಿಂಕ್ ಕಲರ್ ಬಂದಿದೆ. ವರ್ಕೆಲ್ಲ ಏನು ಮಾಡಿಸಿಲ್ಲ, ಸಿಂಪಲಾಗಿ ಸ್ಟಿಚ್ ಮಾಡಿಸಿದ್ದೀನಿ ಅಷ್ಟೇ. 3/4 ಸ್ಲೀವ್ಸಲ್ಲಿ ಸ್ಲೀವ್ಸ್ನ ಸ್ಟಿಚ್ ಮಾಡಿಸಿದ್ದೀನಿ. ಹಿಂಗೆ ಒಂದು ಬ್ಯಾಕ್ ಒಂದು ಚೈನ್ ಕೊಡಿಸಿದ್ದೀನಿ ಅಷ್ಟೇ. ಇದು ಬ್ಲೌಸ್ ಫ್ರಂಟ್ ಲುಕ್ ಈ ಥರ ಇದೆ. ನೆಕ್ಸ್ಟ್ ಈ ರೇಷ್ಮೆ ಸೀರೆನ ನಾನು ಹುಟ್ಟಿದ್ದು ಚೇತು ಅವ್ರ ಮನೆಯಲ್ಲಿ. ನನಗೆ ಮಡ್ಲು ತುಂಬಿಸೋ ಶಾಸ್ತ್ರಕ್ಕೆ ಅಂತ ಎಲ್ಲರೂ ಮನೆಗೂ ಕರ್ಕೊಂಡು ಹೋಗ್ತಾರಲ್ಲ, ಅವ್ರೂರಲ್ಲಿ ಸುಮಾರು ಒಂದು 20-25 ಮನೆಗೆ ನನ್ನ ಮಡ್ಲು ತುಂಬಿಸೋ ಶಾಸ್ತ್ರಕ್ಕೆ ಅಂತ ಕರ್ಕೊಂಡು ಹೋಗಿದ್ರು. ಸೊ ಆಗ ಇದನ್ನು ವೇರ್ ಮಾಡಿದ್ದೆ. ಇದು ಒಂದು ವಿತೌಟ್ ಬಾರ್ಡರ್ ಸಿಲ್ಕ್ ಸ್ಯಾರಿ. ಈ ಸ್ಯಾರಿ ನೋಡಿ ಮಧ್ಯೆ ಪುಟ್ಟ ಈ ಥರ ಇದೆ. ಲೈಟ್ ಗ್ರೀನ್ ಕಲರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಸ್ಯಾರಿದು ಸೆಲ್ಫ್ ಈ ಥರ ಇದೆ, ಪಿಂಕ್ ಕಲರಲ್ಲಿ ಬಂದಿದೆ. ಇದು ಈ ಸ್ಯಾರಿದು ಬ್ಲೌಸು. ಇದಕ್ಕೆ ಮಿಷಿನ್ ವರ್ಕ್ ಮಾಡಿಸಿದ್ದೀನಿ. ಬ್ಯಾಕ್ ಡಿಸೈನ್ ಈ ಥರ ಇದೆ. ಸ್ಲೀವ್ಸ್ ನೋಡಿ, ಸ್ಲೀವ್ಸ್ ಕೂಡ ಈ ಥರ ಇದೆ. ಸ್ಲೀವ್ಸ್ ತುಂಬ ವರ್ಕ್ ಇದೆ. ಮಿಷಿನ್ ವರ್ಕ್ ಮಾಡಿಸಿದ್ದೀನಿ. ಇಲ್ಲಿ ಕೆಳಗಡೆ ಚೈನ್ ಕೊಟ್ಟಿದ್ದಾರೆ. ಇದು ಬ್ಲೌಸ್ದು ಫ್ರಂಟ್ ಡಿಸೈನ್. ಒಂದು ಎಲಿಗೆಂಟ್ ಲುಕ್ನ ಕೊಡುತ್ತೆ ಈ ಸ್ಯಾರಿ. ಸಿಂಪಲ್ಲಾಗಿ ಅಫಿಷಿಯಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಿಷ್ಟು ಸ್ಯಾರಿಗಳು ನಾನು ನನ್ನ ಮದುವೆಯಲ್ಲಿ ಉಟ್ಕೊಂಡಿದ್ದ ಅಂಥ ರೇಷ್ಮೆ ಸೀರೆಗಳ ಕಲೆಕ್ಷನ್ಸ್. ನಿಮಗೆ ಈ ಸೀರೆಯಲ್ಲಿ ಯಾವ ಸೀರೆ ತುಂಬ ಇಷ್ಟ ಆಯಿತು ಮತ್ತು ಯಾವ ಬ್ಲೌಸ್ ವರ್ಕ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ, ನನಗೂ ಗೊತ್ತಾಗತ್ತೆ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.